ಮೌನ ಮಾತಾದಾಗ ಕಥಾ ಸರಣಿಗೆ ಆತ್ಮೀಯ ಸ್ವಾಗತ. ಈ ಸಂಚಿಕೆಯ ಕತೆ ವಿರಹ ನೂರು ನೂರು ತರಹ. ಸಾಹಿತ್ಯ ಮತ್ತು ಸಂಕಲನ ಸದಾನಂದ ಬೇಗ. ಅವತ್ತು ಮನ್ಸಲ್ಲೇನೋ ತವಕ, ಒಂಥರ ನೀರವ ಮೌನ. ಯಾರು ಮಾತನಾಡಿಸಿದ್ರು ಮಾತನಾಡ್ಬೇಕಂತ ಅನಿಸದ ನಿರ್ಭಾವತೆ ಋಷಿಕೇಶನ ಮುಖದಲ್ಲಿ ವ್ಯಾಪಿಸಿತ್ತು. ದಿನನಿತ್ಯದ ಕಾಯಕದಂತೆ ಅಮ್ಮ ಕರೆದುಕೊಟ್ಟ ಹಾಲನ್ನು ಮನೆ ಮನೆಗೆ ಹಂಚಿ ಬಂದು ಮಂಕಾಗಿ ಕುಳಿತಿದ್ದ ಅವನಿಗೆ ತಿಂಡಿ ತಿನ್ನೋ, ಸಾಲಿಗೆ ಹೊತ್ತಾಯ್ತು ಅನ್ನುವ ಅಮ್ಮನ ಕೂಗು ಕೇಳಿ ತಟ್ಟನೆ ಎಚ್ಚರವಾಯಿತು. ಅಮ್ಮ ಹಾಕಿದ ತಿಂಡಿಯಲ್ಲಿ ಸ್ವಲ್ಪವೇ ತಿಂದು ಉಳಿದಿದ್ದನ್ನು ತನ್ನ ಪ್ರೀತಿಯ ನಾಯಿ ಪಿಂಕಿ ಮಲಗಿದ ಜಾಗಕ್ಕೆಸೆದು ಮನಸ್ಸಿಲ್ಲದೆ ಅರೆಬರೆ ತಟ್ಟೆ ತೊಳೆದು ಕಪಾಟಿನ ಮೇಲೆಸೆದು ಒಲ್ಲದ ಮನಸ್ಸಿನಲ್ಲಿ ಶಾಲೆಗೆ ಹೊರಡಲು ಮುಂದಾದ. ಸಲೀಸಾಗೆತ್ತಿ ಹೆಗಲ ಮೇಲೇರಿಸಿಕೊಳ್ಳುವ ತನ್ನ ಬ್ಯಾಗನ್ನು ಋಷಿಕೇಶ ಅವತ್ತು ಗುಣಗುತ್ತಲೇ ಮಣಬಾರ ಹೊರುವಂತೆ ಹೆಗಲ ಮೇಲೇರಿಸಿಕೊಂಡು ಹೊರಟ. ಹಳೆಯ ಮುರುಕು ಸೈಕಲ್ನ ಮೇಲೆ ಹುರುಪಿನಿಂದ ಕೂತು ಅಮ್ಮ ಪಾಯ್ಬತ್ತೆ ಕಣೆ ಅನ್ನುವ ನಿತ್ಯದ ಕಿರುಚುವ ಧ್ವನಿಯಲ್ಲಿ ಯಾಕೋ ಲೋಪ ಕಂಡ ಯಶೋಧ ಹೊರಗಡೆ ಬಂದಳಾದರೂ ನೋಡುವಷ್ಟರಲ್ಲಿ ಸೈಕಲ್ಲೇರಿ ಮಾಯವಾಗಿದ್ದ. ಋಷಿ ಶಾಲೆಗೆ ಬಂದನಾದರೂ ಮನಸ್ಥಿತಿ ಏನೂ ಬದಲಾಗಿರಲಿಲ್ಲ. ಎಲ್ಲ ಕೆಲಸ ಕಾರ್ಯದಲ್ಲೂ ಮುಂಚೂಣಿಯಲ್ಲಿದ್ದ ಹುಡುಗ ಅವತ್ತು ನಿರುತ್ಸಾಹಿಯಾಗಿದ್ದ. ಸ್ನೇಹಿತರ ಕಾಲೆಳೆದು ಕಿಚ್ಚಾಯಿಸಿ ಪುಂಡುತನ ಮೆರೆಯುತ್ತಿದ್ದ ಅವನಿಗೆ ಅವತ್ತು ಯಾವುದೂ ಬೇಡವಾಗಿತ್ತು. ಮೊದಲ ತರಗತಿಯನ್ನು ಕಷ್ಟಪಟ್ಟು ಕುಳಿತು ಕೇಳಿದ. 2ನೇ ತರಗತಿ ಪ್ರಾರಂಭವಾದಾಗ ಎದ್ದು ಓಡಿಬಿಡಬೇಕೆನಿಸಿದರೂ ಯಾಕೆ, ಎಲ್ಲಿಗೆ ಎನ್ನುವ ಪ್ರಶ್ನೆಗೆ ಉತ್ತರ ಯೋಚಿಸುತ್ತಿರುವಾಗಲೇ ಮಾಸ್ತರರು ಬಂದು ಋಷಿಕೇಶನಿಗೆ ಹಿಂದಿನ ದಿನದ ಪಾಠದ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟರು. ಎದ್ದು ಓಡಬೇಕೆನ್ನುವ ತವಕದಲ್ಲಿದ್ದವನಿಗೆ ಯಾವುದೂ ಅರ್ಥವಾಗಲೇ ಇಲ್ಲ. ಸುಮ್ಮನೆ ನಿಂತುಬಿಟ್ಟ. ಹೃದಯದಲ್ಲಿ ಮಿಂಚಿ ಮರೆಯಾಗುತ್ತಿದ್ದ ಬಾಲ್ಯದ ನೆನಪುಗಳು ಕಣ್ಣೀರಾಗಿ ಒತ್ತರಿಸಿಕೊಂಡು ಬಂತಾದರೂ ಅದನ್ನು ಅಲ್ಲಿಯೇ ಅಮುಕಿ ಕಣ್ಣು ಮುಚ್ಚಿ ನಿಂತುಬಿಟ್ಟ. ಮಾಸ್ತರರು ಏನೋ ಗುಣಗಾಡಿ ಕೂರಲು ಹೇಳಿದ್ದು ಮಾತ್ರ ಅಸ್ಪಷ್ಟವಾಗಿ ಕೇಳಿ ಕುಳಿತುಬಿಟ್ಟ. ತರಗತಿಯ ಯಾವ ಮಾತುಗಳು ಅವನ ಕಿವಿಗೆ ಬೀಳಲಿಲ್ಲ. ಮತ್ತೆ ಮತ್ತೆ ಮಿಂಚಿ ಮರೆಯಾಗುತ್ತಿದ್ದ ನೆನಪುಗಳು ಕಾದ ಎಣ್ಣೆಯನ್ನು ಮುಖಕ್ಕೆರಚಿದಂತೆ ಭಾಸವಾಗ್ತಾ ಇತ್ತು. ಎಷ್ಟು ಒದ್ದಾಟ, ಎಷ್ಟು ಹೊಯ್ದಾಟ ಅವನ ಮನಸ್ಸಿನಲ್ಲಿ. ಅಂತೂ ಇಂತೂ ತರಗತಿಯಲ್ಲಿ ಕೂರಲಾಗದೆ ಸುಳ್ಳು ನೆಪ ಒಡ್ಡಿ ಶಾಲೆಯಿಂದ ಹೊರ ನಡೆದೇ ಬಿಟ್ಟ. ಭಾರವಾದ ಹೆಜ್ಜೆಯನ್ನಿಡುತ್ತಾ ಅದೇ ತನ್ನ ಮುರುಕು ಸೈಕಲ್ನತ್ತ. ಶಾಲೆಯಿಂದ ಮನೆಗೆ ಹೆಚ್ಚು ಕಡಿಮೆ 8 ಫರ್ಲಾಂಗ್ ದೂರ. ಇಳಿಜಾರಿನಲ್ಲಿ ಸರ್ಕಸ್ ಮಾಡಿಕೊಂಡು ದಿಣ್ಣೆಯಲ್ಲಿ ಉತ್ಸಾಹದಿಂದ ಸೈಕಲ್ ತುಳ್ಕೊಂಡು ಬರುವವನಿಗೆ ಅವತ್ತು ತಗ್ಗು ದಿಣ್ಣೆ ಯಾವುದೂ ಬೇಡವಾಗಿತ್ತು. ಪ್ರತಿ ಹೆಜ್ಜೆಯೂ ದೀರ್ಘವೆನಿಸತೊಡಗಿತ್ತು. ಅದೇ ಅಂತರಾಳದ ನೋವು ನೆನಪಾಗಿ ಕಾಡುತ್ತಿರುವಾಗಲೇ ದೂರದಿ ಕಂಡು ಮರೆಯಾದ ಅವನ ಮುಖ ನೋವಿನುಡಿಗೆ ತುಪ್ಪ ಸುರಿದಂತಾಗಿತ್ತು. ಮಾತನಾಡಿಸುವ ಬಯಕೆ ಮೂಡಿ ಮುಂದುವರಿಯಬೇಕೆನ್ನುವಷ್ಟರಲ್ಲಿ ಕಣ್ಣಿಗೆ ಕತ್ತಲೆ ಕವಿದಂತಾಗಿ ಅಮ್ಮನ ನೋಡುವ ತವಕ ಉಮ್ಮಳಿಸಿ ಮನೆಯ ದಾರಿ ಹಿಡಿದು ನಡೆದೇ ಬಿಟ್ಟ. ದಿನಂಪ್ರತಿ ಗೇಟಿನಿಂದಲೇ ಸೈಕಲ್ ಬೆಲ್ ಮಾಡಿ ಅಮ್ಮನ ಗಮನ ಸೆಳೆಯುತ್ತಿದ್ದ ಅವನು ಅವತ್ತು ಸದ್ದಿಲ್ಲದೆ ಬಂದು ಸೈಕಲನ್ನು ಗೋಡೆಗೊರಗಿಸಿ ಬ್ಯಾಗನ್ನು ಮೂಲೆಗೆಸೆದು ಸುಮ್ಮನೆ ಕುಳಿತುಬಿಟ್ಟ. ಅತ್ತ ತಾಯಿಯದು ಅದೇ ಕೊರಗು. ನೋವು ಒಂದೇ, ಆದರೆ ಭಾವ ಮಾತ್ರ ಬೇರೆ. ನೆನಪುಗಳ ಸುಳಿಯಲ್ಲಿ ಸಿಕ್ಕಿ ಒದ್ದಾಡುವ ಅವಳಿಗೆ ಮಗನ ಸೈಕಲಿನ ಶಬ್ದ ಅರೆಬರೆ ಕೇಳಿತಾದರೂ ಮನಸ್ಸಿನ ಉರಿಯುವ ಜ್ವಾಲೆಯಲ್ಲದು ನಂದಿ ಹೋಯಿತು. ನಿತ್ಯದ ಕೆಲಸ ಮುಗಿಸಿ ಬಂದ ಅಮ್ಮ ಮಗನನ್ನು ಮಾತನಾಡಿಸಿದ್ಲು. ನೆಪ ಮಾತ್ರಕ್ಕೆ ಮಗ ಶಾಲೆಯಿಂದ ಬೇಗ ಮರಳಿ ಬಂದ ಕಾರಣ ಕೇಳಿದಳಾದರೂ ಕರುಳ ಪುಡಿಯ ವೇದನೆ ತಾಯಿಗೆ ಅರ್ಥವಾಯಿತು. ತಾಯಿ ಮಗ ಇಬ್ಬರು ಅಂತರಂಗದ ನೋವನ್ನು ದುಮಿಕೊಂಡು ಒಬ್ಬರಿಗೊಬ್ಬರು ತಮ್ಮ ನೋವನ್ನು ಹೇಳಿಕೊಳ್ಳದೆ ಹೆಸರಿಗೆ ಮಾತ್ರ ಒಂದು ಹಾಸಿಗೆ ಮೇಲೊರಗಿದ್ರು. ಇಬ್ಬರ ಚಿಂತೆಯೂ ಒಂದೇ, ಆದರೆ ಭಾವ ಮಾತ್ರ ಬೇರೆ. ಹಾಸಿಗೆಯ ಮೇಲೊರಗಿದ ಋಷಿಕೇಶನ ಮನಸ್ಸಿನಲ್ಲಿ ಬಾಲ್ಯದ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು. ಪ್ಲಾಸ್ಟಿಕ್ ಬ್ಯಾಟಿನಲ್ಲಿ ದಾಂಡಿಗನಾಗಿ ಸಿಕ್ಸರ್ ಬಾರಿಸಿದ್ದು, ಜಾತ್ರೆಯಲ್ಲಿ ಅಪ್ಪನ ಹೆಗಲ ಮೇಲೇರಿ ತಿರುಗಾಡಿದ್ದು, ಅಪ್ಪ ಹೊಸ ಸೈಕಲ್ ಕೊಡಿಸಿ ಅದರಲ್ಲಿ ಸವಾರಿ ಮಾಡಿಸಿದ್ದು, ಹೊಸ ಬಟ್ಟೆ ಕೊಡಿಸಿ ಅದರಲ್ಲಿ ಹುಟ್ಟುಹಬ್ಬ ಆಚರಿಸಿದ್ದು ಎಲ್ಲವೂ ನೆನಪಾದಾಗ ಕಣ್ಣೀರು ಧಾರಾಕಾರವಾಗಿ ಒತ್ತರಿಸಿಕೊಂಡು ಬಂತು. ಇತ್ತ ಯಶೋಧೆಗೂ ಹಾಗೆ. ಅವಳ ಬಾಳಿನಲ್ಲಿ ಸುಮಾರು 18 ವರ್ಷಗಳ ಹಿಂದಿನ ಮಾತು.
ಸೌಂದರ್ಯವತಿಯಾದ ಆಕೆ ಪ್ರಾಯಕ್ಕೆ ಬಂದಾಗ ಅರಿವಿಲ್ಲದೆ ಆರ್ಯವರ್ಧನನನ್ನು ವರಿಸಿದಳು. ಅವನ ರೂಪವೇನೋ ಇವಳಿಗಿಂತ ಕಡಿಮೆ ಇರಲಿಲ್ಲ. ಆದರೇನು ಆರ್ಯವರ್ಧನನಿಗದು ಎರಡನೇ ಮದುವೆ. ಮದುವೆಯಾದ ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗೇ ಇತ್ತು. ಗಂಡು ಮಗುವಾಗಿ ಕೆಲವು ವರ್ಷಗಳ ನಂತರ ಯಾವುದೋ ಸಣ್ಣ ವಿಷಯಕ್ಕೆ ಜಗಳಾಡಿ ಅರ್ಧಕ್ಕೆ ಊಟ ಬಿಟ್ಟು ಮನೆಯಿಂದ ತೆರಳಿ ಮೊದಲ ಹೆಂಡತಿಯ ಬಳಿ ಹೋದವನು ಮತ್ತೆ ಮರಳಿ ಬರಲೇ ಇಲ್ಲ. ಈಗ ಮೊದಲ ಹೆಂಡತಿಯೂ ಇಲ್ಲ. ಅವನ ಬುದ್ಧಿಯು ಸ್ಥಿಮಿತದಲ್ಲಿಲ್ಲ. ಹಾಸಿಗೆಯ ಮೇಲೊರಗಿದ ಋಷಿಕೇಶನಿಗೆ ಶಾಲೆ ಬಿಟ್ಟು ಬರುವಾಗ ಕಂಡ ಕೆದರು ತಲೆಯ ಹರಕು ಬಟ್ಟೆ ಧರಿಸಿದ ಅಪ್ಪ ಹೆಂಡದಂಗಡಿಯ ಮುಂದೆ ಇದ್ದದ್ದು ನೆನಪಾಗಿ ದುಃಖ ಒಮ್ಮಳಿಸಿ ಗೊಳೋ ಎಂದು ಅಳತೊಡಗಿದ. ಸಮಾಧಾನಪಡಿಸುವವರಾರು? ತಾಯಿಗೂ ಅದೇ ವೇದನೆ. ಹೌದು, ಇವತ್ತಿಗೆ ಆರ್ಯವರ್ಧನ ತಮ್ಮಿಂದ ದೂರಾಗಿ ಸರಿಯಾಗಿ 3 ವರ್ಷ. ಜಗಳಾಡಿ ಅರ್ಧಕ್ಕೆ ಊಟ ಬಿಟ್ಟು ತೆರಳಿ ಇವತ್ತಿಗೆ ಸರಿಯಾಗಿ 3 ವಸಂತ ಕಳೆಯಿತು. ಆದರೇನು ಅದು ಕಣ್ಣ ಮುಂದೆ ಹಾಗೆಯೇ ಕಾಣುತ್ತಿದೆ. ಅವನ ವಿರಹವೇ ತಾಯಿ ಮಗನ ಈ ಪರಿನೋವಿಗೆ ಕಾರಣ. ಕಾಯುತ್ತಿದ್ದಾರೆ, ನೋವಿನಲ್ಲಿ ಬೇಯುತ್ತಿದ್ದಾರೆ. ಮತ್ತೆ ಬಂದೇ ಬರುವನೆಂಬ ತವಕ ಅವರ ಮುಖಭಾವದಲ್ಲಿ ಎದ್ದು ಕಾಣುತ್ತಿದೆ. ಆದರೇನಂತೆ ಹೇಳಿಕೊಳ್ಳದ ಮನಸ್ಸಿನ ಭಾವ ಇಬ್ಬರದ್ದು. ಹೌದು, ಮನಸ್ಸು ಕೇಳುವ ಸಾವಿರಾರು ಪ್ರಶ್ನೆಗಳಿಗೆ ಮೌನವೇ ಉತ್ತರ. ಕೊನೆಗೂ ತಾಯಿ ಮಗನಲ್ಲುಳಿದ ಸಾವಿರಾರು ಪ್ರಶ್ನೆಗಳಿಗೆ ಮೌನವೇ ಉತ್ತರ. ಮೌನ ಮಾತಾದಾಗ ಸರಣಿಯ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.